1986. 84? 86. ಹಾಂ ಸರ್. ಸರ್ ಇವ್ರದ್ದು ವಾಸ ಮಾಡ್ತಕ್ಕಂಥ ಮನೆಯಲ್ಲೇ ದೋಷ ಇದೆ ನೋಡಿ ಅವ್ರಿಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಒಂದು ಈಗ ಶುಭ ಕಾರ್ಯ ಅಂತ ಹೇಳ್ತೀವಿ, ಇವ್ರಿಗೆ ಹೆಂಗೆ ಅಂತಂದ ತಕ್ಷಣ ಎಂಗೇಜ್ಮೆಂಟ್ ಲೆವೆಲ್ವರೆಗೂ ಬರುತ್ತೆ. ಎಂಗೇಜ್ಮೆಂಟ್ ಲೆವೆಲಿಗೆ ಬಂದೂ ಸಹ ಅದು ಅಲ್ಲಿ ಶುಭ ಕಾರ್ಯ ನಡೆಯಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ, ಇವರು ಸಹ ಮನ್ಸು ಮಾಡ್ತಾಯಿಲ್ಲ ಶ್ರೀನಿವಾಸ್ ಅವರು. ಇವರು ಸ್ವಲ್ಪ ಗೊಂದಲದಲ್ಲಿದ್ದಾರೆ, ಗೊತ್ತಿದೆಯಾ ಶಂಕರ್? ಇವರು ಸ್ವಲ್ಪ ಕೆಲವೊಂದು ಸರಿ ಕ್ಲಾರಿಟಿ ತೊಗೊಳಲ್ಲ ಮ್ಯಾರೇಜ್ ವಿಚಾರದಲ್ಲಿ. ಒಂದು ಸರಿ ಆಗ್ತೀನಿ ಅಂತಾರೆ, ಒಂದು ಸರಿ ಆಗಲ್ಲ ಅಂತಾರೆ ಅವರು. ಈ ಥರದ್ದು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅವರು. ಆ ಥರ ಇದಾಗಿದೆ. ಒಂದ್ಸರಿ ಅವ್ರ ಮನೆ ಪರಿಶೀಲನೆ ಮಾಡ್ಲಿಕ್ಕೆ ಕೇಳಿ, ಖಂಡಿತವಾಗ್ಲು ನಮ್ಮ ತಜ್ಞರು ಬರ್ತಾರೆ, ಮನೆಯನ್ನೆಲ್ಲ ಸಂಪೂರ್ಣ ಪರಿಶೀಲನೆ ಮಾಡಿಕೊಂಡು ಮುಂದೆ ಯಾವ ಥರ ಅವರು ಮುಂದೆ ಅಲ್ಲಿ ಒಂದು ಶುಭ ಕಾರ್ಯ ಅನುಕೂಲ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ತಾರೆ ಖಂಡಿತವಾಗ್ಲೂ. ಯಾಕಂತಂದಾಗ ಇವ್ರಿಗೆ ಏನಾಗುತ್ತೆ, ಶ್ರೀನಿವಾಸ್ ಅವರೂ ಸಹ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಈಗ. ಹಾಗಾಗಿ ಅದಕ್ಕೋಸ್ಕರ ಇವ್ರಿಗೆ 22ನೇ ಸಂಖ್ಯೆ ಅಂತೇಳಿ, ಅಂದರೆ 4ನೇ ಸಂಖ್ಯೆ ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ 7, 16, 25, 31 ಈ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರನ್ನ ಮದುವೆ ಆದರೆ ಖಂಡಿತವಾಗ್ಲೂ ಇವರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಖಂಡಿತವಾಗ್ಲೂ ನಮ್ಮ ತಜ್ಞರು ಬಂದು ಭೇಟಿ ಮಾಡಿಬಿಟ್ಟು ನಂತರ ಮುಂದೆ ಏನು ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಏನಾಗುತ್ತೆ ಅಂದ ತಕ್ಷಣ ಇವು ನೋಡಿ, ಮದುವೆ ವಿಚಾರ ಅಂತ ಬಂದರು ಇವರು. ಇವ್ರಿಗೀಗ 86ನೇ 1986. ಈಗ ಅಲ್ಲಿಂದನೂ ಇವರು ಈಗ ಹೆಂಗೆ ಅಂತಂದಾಗ ಕೆಲವೊಂದು ಸರಿ ಅವ್ರು ವಾಸ ಮಾಡ್ತಕ್ಕಂಥ